ಸುಬ್ಬು ಅಪ್ಪ ಮತ್ತೆ ನಮ್ಮ ಮಾವ ನಾನು ಅಂದ್ಕೊಂಡಾಗಿಲ್ಲ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಮ್ಮ ಮಾವ ಏನು ಮಿನಿಸ್ಟ್ರ ಅಥವಾ ರೌಡಿನ? ಆಫ್ಟರ್ ಆಲ್ ಈ ಆಟೋ ಡ್ರೈವರ್ ಕೂಡ ಈ ಥರ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ. ಇವರಿಬ್ಬರು ಸಾಮಾನ್ಯದವರಲ್ಲ, ಇವ್ರ ಹಿಂದೆ ಬೇರೆ ಏನೋ ಕಥೆ ಇದೆ. ಇವ್ರ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗೀತು ಅಷ್ಟೆ. ಸುಬ್ಬು ಸುಬ್ಬು ಸುಬ್ಬು, ನಿನ್ಗೇನು ಆಗಿಲ್ಲ ತಾನೆ ಮಗನೆ? ಸುಬ್ಬು ಸುಬ್ಬು ಬಾ, ನಿನ್ಗೇನು ಆಗಿಲ್ಲ ತಾನೆ ಮಗನೆ? ಇಲ್ಲ ಯಜಮಾನ್ರೆ. ಎಂತ ಕೆಲಸ ಆಗೋಯ್ತು. ಸುಬ್ಬು ನೋಡ್ಕೊಂಡು ಶ್ರಾವಣಿ ಬರ್ತಾಳೆ ಅಂತ ಅನ್ಕೊಂಡೆ. ಅವ್ರಿಬ್ರು ಕತೆನ ಮುಗಿಸ್ಬಿಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ನಾನು ಹಚ್ಚಿದ ಬೆಂಕಿ ನನ್ನೇ ಸುಡ್ತಾ ಇದೆಯಾ. ಸುಬ್ಬು ಮತ್ತೆ ಮಾವ ಇಬ್ಬರು ಒಂದಾಗ್ಬಿಟ್ರು. ಇನ್ನೂ ಹುಡುಗಾಲ ಇಲ್ಲ, ಇನ್ನೂ ಹುಡುಗಾಲ ಇಲ್ಲ. ಪ್ರಾಣ ಹೋದ್ಮೇಲೂ ನಿಮ್ಮ ಜೊತೆ ಇರ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಈಗ ನಿನ್ನ ಪ್ರಾಣ ಹೋಗೋವಾಗಲೂ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ನಪ್ಪ ಈ ಕೆಟ್ಟ ಮನುಷ್ಯ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಯಜಮಾನ್ರೆ, ನೀವು ಅನ್ನ ಹಾಕಿ ಬೆಳೆಸಿರೋ ಜೀವ ಇದು. ಈ ಜೀವನ ಉಳಿಸ್ಕೊಳ್ಳೋ ಅಧಿಕಾರ, ತೆಗೆಯೋ ಅಧಿಕಾರ ನಿಮ್ಮೊಬ್ರಿಗೆ ಇರೋದು. ಯಜಮಾನ್ರು ಈ ಜೀವ ಉಳಿಸ್ಬಿಟ್ರಪ್ಪ, ಉಳಿಸ್ಬಿಟ್ರು. ಅಯ್ಯೋ ಬೆಳೆ. ಯಜಮಾನ್ರೆ ಹೊರಡನ್ ಬಾ. ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತಗೋಬೇಕಾಯ್ತಾ ಸುಬ್ಬು? ನನ್ನ ಗಂಡ ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಥರ ಹೋರಾಡ್ದ ಅಂತ ನಾನು ಹೆಮ್ಮೆ ಪಡ್ಲು, ಅಥವಾ ನನ್ನಿಂದ ಇಂಥ ಕಷ್ಟದಲ್ಲಿ ಸಿಕ್ಕಾಕೊಂಡು ನೋವು ಪಟ್ಟ ಅಂತ ದುಃಖ ಪಡ್ಲೋ ಗೊತ್ತಾಗ್ತಾ ಇಲ್ಲ. ನಿನ್ನ ಮೇಲೆ ನನಗಿರೋ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಾಣನೇ ಕೊಡೋಕ್ಕೆ ತಯಾರಾಗಿದೆಯಾ ಅಂತ ನಾನು ಊಹೆನೂ ಮಾಡಿರಲಿಲ್ಲ ಸುಬ್ಬು. ಇದ್ಬಿಡು ಸುಬ್ಬು, ಹೀಗೆ ನನ್ನ ಹೃದಯದಲ್ಲಿ ಶಾಶ್ವತವಾಗಿದ್ಬಿಡು. ನನ್ನ ಉಸಿರು ನಿಲ್ಲೋವರೆಗೂ ನಾನಿನ್ನ ಬಿಡಲ್ಲ, ಬಿಡಲ್ಲ ಸುಬ್ಬು. ನೀವು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನಾದ.
ಸುಬ್ಬು ಯಜಮಾನ್ರೆ ಮಲ್ಕೋ 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 ಪರವಾಗಿಲ್ಲ. ಇಲ್ಲ ಯಜಮಾನ್ರೆ, ನಿಮ್ಮ ಮುಂದೆ ನಾನು ಕಾಲು ಚಾಚ್ಕೊಂಡು ಮಲ್ಗೋದು ತಪ್ಪೇನಿಲ್ಲ ಕಣ, ಮಲ್ಕೊಳ. ಯಾಕೋ ಮನ್ಸ್ಕೊಂತಾರ ಆಗುತ್ತೆ ಯಜಮಾನ್ರೆ. ಸರಿನಪ್ಪ, ಬಾ ಕೂತ್ಕೋ. ಹಾಂ, ನಿಧಾನ ನಿಧಾನ ನಿಧಾನ. ಹೇಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಯಜಮಾನ್ರೆ, 2 ದಿನ ಸರಿ ಹೋಗ್ಬಿಡುತ್ತೆ. ಟೈಮಿಗೆ ಮಾತ್ರ ತಗೋತಾ ಇದೆಯಾ? ತಗೋತಾ ಇದ್ದೀನಿ. ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ತೊಗೊಳಕ್ಕೆ ಹೇಳಿದ್ದಾರೆ. ಅರ್ಧ ಗಂಟೆ ಆಯ್ತಲ್ಲ, ನಾನೇ ಕೊಡ್ತೀನಿ. ಬೇಡ ಯಜಮಾನ್ರೆ, ನಾನು ನಿಮ್ಮ ಸೇವೆ ಮಾಡಬೇಕು. ನಿಮ್ಮ ಹತ್ರ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ನನಗೆ ಒಂಥರ ಆಗುತ್ತೆ. ನಾನು ಯಜಮಾನ ಆಗು ಬಂದಿಲ್ಲ, ನಿನ್ನ ಕೆಲಸಗಾರ ಅಂತಲೂ ನೋಡ್ತಾ ಇಲ್ಲ. ನಾನು ದೊಡ್ಡ ಮನೇಲಿದ್ದಾಗ ದೊಡ್ಡ ಯಜಮಾನ್ರು ನನಗೊಂದು ಮಾತು ಹೇಳಿದರು, ನೀನೀಗ ಈ ಮನೆ ಅಳಿಯ, ಮಾವನ ಜೊತೆ ಸಲಿಗೆಯಿಂದ ಇರೋದು ತಪ್ಪಲ್ಲ ಅಂತ. ನಾನೀಗ ನಿನಗೆ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ನೀನು ದೊಡ್ಡ ಮನೆ ಅಳಿಯ, ಮಾವನ ಕೈಲಿ ಆರೈಕೆ ಮಾಡಿಸ್ಕೊಳ್ಳೋದು ತಪ್ಪಲ್ಲ. ತಗೋ. ಇದೆಲ್ಲ ಯಾಕಾಯಿತು, ಯಾರು ಮಾಡಿದ್ದಾರೆ ಅನ್ನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲೆಲ್ಲ ನನ್ನ ಮೇಲೆ ಅಟ್ಯಾಕ್ ಆಗೋದು, ಈಗ ನಿನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹಾಗಂತ ಈ ವಿಷಯನ ನ್ಯೂಸ್ಗೆ ಮೀಡಿಯಾಗೆ ಕೊಡೋದಿಲ್ಲ, ನಾನೇ ವಿಚಾರಣೆ ನಡೆಸ್ತೀನಿ. ಯಾಕೋ ಪೊಲೀಸ್ನವರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ. ನನಗೆ ಗೊತ್ತು, ಇದು ಹೊರಗ್ನವ್ರ ಕೆಲಸ ಅಲ್ಲ, ನಮ್ಮ ಪಕ್ಷದಲ್ಲೇ ಏನೋ ನಡೀತಾ ಇದೆ. ಇಲ್ಲಿ ನನ್ನ ರಾಜಕೀಯ ಕಾರಣಕ್ಕೆ ನನ್ನ ಪ್ರೀತಿಸೋರಿಗೆ ಏನೂ ಆಗಬಾರ್ದು. ನೀನು ರೆಸ್ಟ್ ತಗೋ, ಬಾ ಮಲ್ಕೊ. ಹುಷಾರು ಹುಷಾರು, ನಿಧಾನ. ನಾನು ಕನ್ಸು ಕಾಣ್ತಿಲ್ಲ ಅಲ್ವಾ? ಅಣ್ಣ ಸುಬ್ಬುನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾನೆ. ಎಂಥ ಒಳ್ಳೆ ಸುದ್ದಿ ಇದು. ಮೊದಲು ಈ ವಿಷಯನ ಒಂದನ ಹೇಳಬೇಕು. ರೀ, ಏನ್ರಿ ಮಾಡ್ತಿದ್ದೀರಾ ನೀವು? ಬನ್ನಿ ಈ ಕಡೆ. ನನ್ನ ಸೇರಿ ನೀವು ಐರನ್ ಮಾಡೋದಾ? ಅದ್ರಲ್ಲಿ ತಪ್ಪೇನಿದೆ? ನಿನ್ನ ಅರ್ಧ ಅಂಗಿ ಹೇಗೆ ನಿನ್ನ ಅಂಗಿನ ಐರನ್ ಮಾಡ್ತೀವೋ ಅದೇ ತರ ನೀನು ಸೀರೆನ ಐರನ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೇಡ ರೀ, ನೀವು ಈ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ. ನನ್ನ ಕೆಲಸ ನಾನೇ ಮಾಡ್ತೀನಿ. ನೀವು ಈ ಕಡೆ ಬನ್ನಿ. ಬಂದೆ, ಏನು ಕೊಡ್ತೀಯಾ? ಏನು ಕೊಡಲ್ಲ. ನೀವು ಈ ಕೆಲಸ ಮಾಡಬೇಡಿ ಅಂತ ಹೇಳಿರೋದು. ನೋಡುವರ, ಇವಾಗ ನೀನು ಮನೆ ಕೆಲಸಗಳ ಜೊತೆ ಆಫೀಸ್ ಕೆಲಸನೂ ಮಾಡಬೇಕು. ಎರಡನ್ನೂ ನಿಭಾಯಿಸೋ ಶಕ್ತಿ ನಿಗಿದೆ ಅಂತ ನನಗೆ ಗೊತ್ತು. ಆದರೆ ಅದಕ್ಕೆಲ್ಲ ಟೈಮ್ ಇರಬೇಕಲ್ವಾ? ಇವತ್ತು ನನ್ನ ಹೆಂಡತಿ ಫಸ್ಟ್ ಡೇ ಆಫೀಸಿಗೆ ಹೋಗ್ತಿದ್ದಾಳೆ. ಅದು ಬ್ಯಾಂಕಲ್ಲಿ ಆಫೀಸರ ಗತ್ತಲ್ಲಿ ಹೋಗುವಾಗ ಸುತ್ತಮುತ್ತ ಇರೋರೆಲ್ಲ ಅವಳನ್ನ ಗೌರವದಲ್ಲಿ ನೋಡಬೇಕು. ಅದಕ್ಕೆ ನಾನೇ ಐರನ್ ಮಾಡ್ತಿದ್ದೀನಿ. ರೀ, ನೀವು ಹೇಳೋ ಮಾತುಗಳನ್ನು ಕೇಳಿದ್ರೆ ಬೇಡ ಅನ್ಬೇಕು, ಸರಿ ಅಂತ ಹೇಳಬೇಕು, ಒಂದು ಗೊತ್ತಾಗಲ್ಲ. ಆದರೆ ನೀವು ಈ ಎಲ್ಲ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಇದನ್ನ ನೋಡಿದ್ರೆ ನೀವು ಕೆಲಸಗಳು ಅಂತ ಹೇಳ್ತಾ ಇಲ್ಲ, ಪ್ರೀತಿ ತೋರಿಸೋ ರೀತಿ ಅಂತೀರ. ನನಗೆ ಅದಕ್ಕೆ ಬೇಡ ಅಂತ ಹೇಳೋಕ್ಕೂ ಹೋಗ್ತಿಲ್ಲ. ನನ್ನ ನೀವು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದ್ದೀರಾ. ಇವತ್ತು ಮಾತ್ರ ಅಲ್ಲವರ, ಇಡೀ ಜೀವನ ಪೂರ್ತಿ ನೀನು ನನ್ನ ಮನಸ್ಸಲ್ಲಿ, ಹೃದಯದಲ್ಲಿ, ಕಣ್ಣಲ್ಲಿ ಅಷ್ಟೇ ಯಾಕೆ ನನ್ನ ಆತ್ಮದಲ್ಲಿ ಹೀಗೆ ಸಿಕ್ಕಾಕೊಂಡಿರಬೇಕು. ಸರಿ ಸರಿ, ಇದಕ್ಕೆಲ್ಲ ಟೈಮ್ ಇಲ್ಲ. ಇವಾಗ ನನಗೆ ನಾನು ಹೇಳ್ತೀನಿ, ರೆಡಿ ಮಾಡಿ ಆಫೀಸಿಗೆ ಕಳಿಸ್ಬೇಕು. ಏನ್ರಿ ನೀವು? ಇನ್ನೇನು ಸೀರೆ ಐರನ್ ಆಯಿತು,
ನಿನ್ನ ತಲೆ ಒರೆಸಿ ತಲೆ ಬಾಚಿ ನಿಂಗೆ ಮೇಕಪ್ ಮಾಡಿ ಹಾಗೆ ಸೀರೆನ ಉಡ್ಸ್ಬಿಟ್ಟು ಸಾಕು ಸಾಹೇಬ್ರೆ, ನೀವು ಇಷ್ಟು ಮಾಡಿದ್ರೆ ಸಾಕು. ಇನ್ನು ಹಗಲ್ ಕನ್ಸು ಕಾಣಬೇಡಿ. ಹಾಗಲ್ಲ ವರ, ಇವತ್ತು ನನ್ನ ಹೆಂಡತಿ ಫಸ್ಟ್ ಆಫೀಸಿಗೆ ಹೋಗ್ತಿರೋ ದಿವಸ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಕನಸು ನನಸಾಗ್ತಿರೋ ದಿವಸ ಇವತ್ತು. ಈ ದಿವಸ ನನ್ನ ಜೀವನ ಪೂರ್ತಿ ನೆನಪಾಗುಳಿಬೇಕು, ಅಷ್ಟು ಖುಷಿಯಾಗಿರ್ಬೇಕು. ಸರಿನಾ? ನೀನು ಕೆಲಸ ಮಾಡ್ತಿದ್ಯಾ ಅಥವಾ ಕತ್ತೆ ಕಾಯ್ತಿದ್ಯಾ? ಮೇಡಮ್ ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಕತ್ತೆ ಕಾಯೋದು ತುಂಬ ಶ್ರೇಷ್ಠವಾದ ಕೆಲಸ ಮೇಡಮ್. ನನ್ನನ್ನು ನೋಡಿ ಯೋಗ ಬರುತ್ತದೆ. ನಮ್ಮ ಜನ ಅದಕ್ಕೆ ದೇವರ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ. ಇಂಥ ತಲಹರಟೆ ಮಾತಾಡೋದಕ್ಕೆಲ್ಲ ನಾನು ನಿನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡಿರೋದು. ಶ್ರಾವಣಿ ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾರ ಹತ್ರ ಏನು ಮಾತಾಡ್ತಾಳೆ ಅಂತ ತಿಳ್ಕೊಂಬಂದು ನನಗೆ ಅಪ್ಡೇಟ್ ಮಾಡು ಅಂತ ಹೇಳಿದ್ರೆ ನೀನು ಬೇರೇನೋ ಮಾತಾಡ್ತಿದ್ಯಲ್ಲ. ನಾನು ಅದನ್ನೇ ಮಾಡ್ತಾ ಇರೋದು ಮೇಡಮ್. ನಿಮ್ಮ ಮನೆಗಳು ಎಷ್ಟಾಗುತ್ತೋ ಅವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊತಾ ಇದ್ದೀನಿ. ಮದನ್ ಸರು ಸುಬ್ಬುನ ಎದಾಕೊಂಡೋಗಿ ಅಷ್ಟೆಲ್ಲ ಫೈಟ್ ಆದರೂ ಆ ವಿಷಯನ ಯಾರಿಗೂ ಹೇಳಿದೆ ನನ್ನಲ್ಲಿ ಗುಟ್ಟಾಗಿ ಇಟ್ಕೊಂಡಿದ್ದೇನೆ ಮೇಡಮ್. ಮೇಡಮ್ ನಿಯತ್ತಲ್ಲಿ ನಾನು ನಾಯಿ ಮೇಡಮ್. ಅಬ್ಸರ್ವೇಷನ್ಲಿ ಹದ್ದಿನ ಕಣ್ಣು ಮೇಡಮ್ ನಂದು. ಆದರೆ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಶ್ರಾವಣಿ ವಿಷಯ ನನಗೇನು ಗೊತ್ತಾಗ್ತಿಲ್ಲ. ನನ್ನ ಗಮನಕ್ಕೆ ಬರ್ದೇನೆ ಇಷ್ಟೆಲ್ಲ ವಿಷಯ ನಡೆದೋಗಿದೆ. ಮೇಡಮ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆ ಶ್ರಾವಣಿ ಮೇಡಮ್ ಬಗ್ಗೆ ವಿಷಯ ತಿಳ್ಕೊಂಡಿದ್ದೀನಿ ಮೇಡಮ್. ಆದರೆ ಏನು ಮಾಡಲಿ, ಕೆಲವೊಂದ್ಸತಿ ಅವರೆಲ್ಲರ ತಕ್ಷಣಕ್ಕೆ ಹೋಗ್ಬಿಟ್ರೆ ಆ ವಿಷಯ ನಾನು ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ ಮೇಡಮ್. ಅದಲ್ಲದೆ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರೋ ವಿಷಯ ಅವ್ರಿಗೇನಾರ ಗೊತ್ತಾಗಿ ಅದರಲ್ಲೂ ನಾನು ಈ ವಿಷಯ ನಿಮಗೆ ಹೇಳ್ತಾ ಇದ್ದೀನಿ ಅಂತೇನಾರು ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಅಲ್ಲ ಮೇಡಮ್. ಅದಕ್ಕೆ ಸ್ವಲ್ಪ ಸರಿ, ನೀನೇನು ಮಾಡೋದಾದರೂ ಹುಷಾರಾಗಿ ಮಾಡು. ಆದರೆ ನನಗೆ ಶ್ರಾವಣಿ ವಿಷಯ ಎಲ್ಲ ಅಪ್ಡೇಟ್ ಆಗಬೇಕು ಅಷ್ಟೇ. ಹಾಗೆ ನಾನು ನಿನ್ನನ್ನು ಶ್ರಾವಣಿ ಹಿಂದೆ ಚೂ ಬಿಟ್ಟಿದ್ದೀನಿ ಅನ್ನೋ ವಿಷಯನೂ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಸರಿ ಮೇಡಮ್, ಹಾಗೆ ಮೇಡಮ್. ಇನ್ನು ಮುಂದೆ ಶ್ರಾವಣಿ ಎಲ್ಲೇ ಹೋದ್ರು ಹಾಗಲೊತ್ತೆ ಬೇಕಿದ್ರೆ ಟಾರ್ಚ್ ಇಟ್ಕೊಂಡು ನೋಡ್ತೀನಿ ಮೇಡಮ್. ಅವಳೇನಾರ ನನ್ನ ಕಣ್ಣು ತಪ್ಪಿಸಿ ಒಂದು ಚೂರು ಮಿಸ್ ಮಾಡಿದ್ರು ಇಮಿಡಿಯೇಟಾಗಿ ನಾನು ನಿಮ್ಗೆ ಫೋನ್ ಮಾಡಿಬಿಡ್ತೀನಿ ಮೇಡಮ್. ಹೋದ ಸಲನೂ ನೀನು ಇದನ್ನೇ ಹೇಳಿ, ಆದರೆ ಏನೂ ಮಾಡಿಲ್ಲ. ನೋಡು, ಈ ಸಲ ಶ್ರಾವಣಿ ಯಾರ ಹತ್ರ ಆದರೂ ಮಾತಾಡೋದಾದರೆ ನೀನು ಅಲ್ಲಿಂದಾನೇ ನನಗೆ ಫೋನ್ ಮಾಡಬೇಕು. ಅವಳು ಯಾರ ಹತ್ರ ಏನು ಮಾತಾಡ್ತಾಳೆ ಅಂತ ನಾನು ಡೈರೆಕ್ಟಾಗಿ ಕೇಳಿಸ್ಕೋಬೇಕು. ಗಾಟ್ ಇಟ್? ಗುಡ್. ಇದು ಒಳ್ಳೆ ಐಡಿಯಾ ಮೇಡಮ್, ಹಾಗೆ ಮಾಡ್ತೀನಿ. ಇನ್ನೊಂದು ಸಲ ನಿನ್ನಿಂದ ಏನಾದರೂ ತಪ್ಪಾದರೆ ನಾನು ಸುಮ್ಮನಿರಲ್ಲ. ಹೊರಡು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯು ಆರ್ ಫೇತ್ಫುಲಿ ಸುಂದರ. ಸಾಕು, ಹೊರಡು. ಸರಿ ಮೇಡಮ್. ಹೀರೋನೇ ಹೋಗಿ ಸುಪ್ಪನ್ನ ಬಿಡಿಸ್ಕೊಂಡ್ ಬಂದಿದ್ದಾನೆ ಅಂದರೆ ಅವರಿಬ್ರು ಮತ್ತೆ ಒಂದಾಗ್ಬಿಡ್ತಾರ. ಅಪ್ಪ ಮಗಳನ್ನ ಹೇಗೋ ದೂರ ಮಾಡುತ್ತೆ. ಆದರೆ ಈಗ ನೋಡಿದ್ರೆ ಮಾವ ಅಳಿಯ ಒಂದಾಗೋ ಥರ ಇದ್ದಾರಲ್ಲ. ಅಕಸ್ಮಾತ್ ವೀರುನು ಸುಬ್ಬುನು ಒಂದಾದರೆ ನಾನು ಅಪ್ಪ ಮಗಳನ್ನ ದೂರ ಮಾಡಿದ್ದಕ್ಕೆ ಅರ್ಥನೇ ಇಲ್ದಂಗೆ ಆಗೋಗುತ್ತೆ. ಇಲ್ಲ, ವೀರು ಮತ್ತೆ ಸುಬ್ಬು ಮಧ್ಯೆ ಮತ್ತೆ ಮನಸ್ತಾಪ ಬರಲೇಬೇಕು. ಮೊದಲಿದ್ದ ದ್ವೇಷ ಇನ್ನೂ ಹೆಚ್ಚಾಗಬೇಕು. ಆ ರೀತಿ ನಾನೇನಾದರೂ ಯೋಚನೆ ಮಾಡಬೇಕು. ವರ, ಇವತ್ತು ಆಫೀಸಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ಇಟ್ಕೋ. ಸರಿನಾ? ಯಾವುದು ಬಿಟ್ಟು ಹೋಗ್ಬೇಡ ನೀನು. ಎಲ್ಲ ತಗೊಂಡಿದ್ದೀನಿ ರೀ. ಬೆಳಿಗ್ಗೆಯಿಂದ 100 ಸಲ ನೆನ್ಪು ಮಾಡ್ತಿದ್ದೀರಾ. 100 ಸಲ ಅಲ್ಲ, 1000 ಸಲ ಹೇಳಿದ್ರು ನನ್ನ ಎಕ್ಸೈಟ್ಮೆಂಟ್ ಕಡಿಮೆ ಆಗಲ್ಲ. ಹೆಂಡತಿ ಚೆನ್ನಾಗಿ ಓದಿ ದೊಡ್ಡ ಕೆಲಸ ಗಿಟ್ಸ್ಕೊಂಡು ಆಫೀಸಿಗೆ ಹೋಗ್ತಾಳೆ ಅಂದರೆ ಗಂಡನಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದೇನು ಮಗ ಅಂತ ಹೆತ್ಬಿಟ್ನೋ ಇವನನ್ನ. ಹೆಂಡತಿ ಸೆರ್ಗೆ ಹಿಡ್ಕೊಂಡೇ ಓಡಾಡ್ತಿರ್ತಾನೆ. ಇವನೇ ಹೆಂಡತಿ ಅವಳೇ ಗಂಡ ಅನ್ನೋ ಹಾಗೆ ಆಡ್ತಿದ್ದಾನೆ. ಜುಜುಬಿ ಒಂದು ಬ್ಯಾಂಕಲ್ಲಿ ಆಫೀಸರ್ ಆಗ್ಬಿಟ್ರೆ ಇಷ್ಟೆಲ್ಲ ಮೆರಿಬೇಕಾ? ಲಂಚ್ ಬಾಕ್ಸ್ ಇಟ್ಕೊಂಡ್ಯಾ? ಹಾ ತಗೊಂಡೆ. ವಾಟರ್ ಬಾಟಲ್? ಇಲ್ಲ, ಮರ್ತೆ. ಕೊಡ್ತೀನಿ ಇರು. ನಾನು ತರ್ತಿ. ತಗೋ ಇಟ್ಕೋ. ಖರ್ಚೀಫ್ ಇದೆಯಾ? ಇಲ್ಲ, ಮರ್ತೆ. ತಗೋದಿಟ್ಕೋ. ನಿಮಗೆ? ನಾನು ಬೇರೆ ಇಟ್ಕೊಳ್ತೀನಿ. ವರಲಕ್ಷ್ಮಿ, ಅಂತೂ ಇಂತೂ ಕಷ್ಟಪಟ್ಟು ಓದಿ ಬ್ಯಾಂಕಲ್ಲಿ ಕೆಲಸ ತೊಗೊಂಡಿದ್ಯಾ. ಈಗಿನ ಕಾಲದಲ್ಲಂತೂ ಬ್ಯಾಂಕಲ್ಲಿ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ನಮ್ಮ ರಾಜ್ಯದಲ್ಲೋ ಇರೋ ಬರೋ ಬ್ಯಾಂಕ್ಗಳಲ್ಲೆಲ್ಲ ಬರೀ ಬೇರೆ ಭಾಷೆಯವರೇ ತುಂಬ ಹೋಗ್ಬಿಟ್ಟಿದ್ದಾರೆ.
ಕನ್ನಡದವರು ಕನ್ನಡ ನೆಲದಲ್ಲಿ ಕನ್ನಡ ಕಲಿತು ಹೆಮ್ಮೆಯಿಂದ ಕನ್ನಡ ಮಾತಾಡಿ ಬದುಕಬೇಕು ಅನ್ನೋರಿಗೆ ಕೆಲಸ ಸಿಗೋದು ಕಷ್ಟ ಆಗೋಗ್ಬಿಟ್ಟಿದೆಮ್ಮ. ಅಂತಾದ್ರಲ್ಲಿ ನಿನ್ನಂತ ಕನ್ನಡತಿ ಬ್ಯಾಂಕಲ್ಲಿ ಕೆಲಸ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ಅದಕ್ಕೋಸ್ಕರ ನಿನಗೊಂದು ಗಿಫ್ಟ್ ತಂದಿದ್ದೀನಿ. ಅಬ್ಬಬ್ಬ ವರ, ನಾನು ಫಸ್ಟ್ ಟೈಮ್ ಆಫೀಸ್ ಹೋಗ್ಬೇಕಾರೆ ಅಪ್ಪ ನನಗೊಂದು ಪರ್ಸ್ ಗಿಫ್ಟ್ ಕೊಟ್ಟಿದ್ರು. ಇವತ್ತು ಆ ಪರ್ಸ್ ತುಂಬಾ ದುಡ್ಡಿದೆ. ಅಪ್ಪನ ಲಕ್ಕಿ ಹ್ಯಾಂಡ್ ವರ. ನಿನಗೇನು ಗಿಫ್ಟ್ ಕೊಟ್ಟಿದ್ದಾರೆ? ಪೆನ್ನ ಅಪ್ಪ. ಮಾವ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮಾವ. ಒಳ್ಳೆದಾಗ ವರ, ಈ ಪೆನ್ನಲ್ಲಿ 100 ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡು, 1000 ಚೆಕ್ಗಳಿಗೆ ಸೈನ್ ಮಾಡು, ಹಾಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡು, ಸರಿನಾ? ಗಿಫ್ಟ್ ಅಪ್ಪಂದು, ಆಶೀರ್ವಾದ ನಂದು. ಮೆರ್ಸಿ ಮೆರ್ಸಿ, ಚೆನ್ನಾಗಿ ಮೆರ್ಸಿ. ಅಲ್ಲ ರೀ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಾನು ಒಂದು ಗಿಫ್ಟ್ ಕೊಟ್ಟಿದ್ದೀರಾ ನೀವು? ಲೇ, ನಾನು ನಿನಗೆ ಗಿಫ್ಟ್ ಕೊಡ್ಬೇಕಾಗಿರೋ ಅವಶ್ಯಕತೆ ಎಲ್ಲಿದೆಯೇ? ನಿನಗೆ ಏನೇನ್ ಬೇಕೋ ಅದನ್ನೆಲ್ಲ ನೀನು ಪಟ್ಟಂತ ತಗೊಂಡ್ಬಿಡ್ತೀಯಲ್ಲ. ನಾನು ತಂದ್ಕೊಡೋವರೆಗೂ ನೀನ್ ಕಾಯೋದೇ ಇಲ್ಲ. ಅಮ್ಮ, ನಾನು ಶ್ರೀವಲ್ ನಿಂಗೆ ಅಪ್ಪ ಕೊಟ್ಟಿರೋ ಗಿಫ್ಟ್ ತಾನೆ. ನೀನ್ ಬಾಯಿ ಮುಚ್ಕೊಂಡಿರು, ಮಾತಾಡ್ಬೇಡ. ಇಂಥ ಮಾತಾಡಿ ನನಗೆ ನೈಸ್ ಮಾಡಕ್ ಬರ್ಬೇಡ. ಅಮ್ಮ ಅವ್ರ ಗಂಡ ಆಗಿದ್ಯಾ ತಾನೆ? ಹೋಗು, ಅವಳು ಹಿಂದೆನೆ ಹೋಗು. ಅಮ್ಮ, ಅಪ್ಪರು ನಿನ್ ಮಾತೆಲ್ಲ ಕೇಳ್ತಾ ಇರ್ತಾರೆ, ಹಾಗಂತ ನಾನೇ ಅವತ್ತು ಅವ್ರನ್ನ ಅಮ್ಮವ್ರ ಗಂಡ ಅಂತ ಹೇಳಿದ್ದೀನ? ಓ ವರ್ಗ, ನನ್ ಬುಡಕ್ಕೆ ಬರ್ತೀಯಲ್ವ ನೀನು? ಏ ಇಂದ್ರ, ಸೊಸೆ ಮೊದಲನೇ ದಿವಸ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಒಂದ್ 4 ಮಾತು ಸಂತೋಷವಾಗಿ ಆಡೋದ್ ಬಿಟ್ಬಿಟ್ಟು ಇದೇನೇ ಇದು? ಇದ್ರಲ್ಲಿ ನನಗೇನ್ರಿ ಇದೆ ಸಂತೋಷ? ಇದು ಸಂಕಟದ ಸುದ್ದಿ ನನಗೆ. ನಾನು ಅನ್ಕೊಂಡಿದ್ದೆ ನನ್ನ ಮಗನ್ ಮದ್ವೆ ಆಗತ್ತೆ, ಸೊಸೆ ಬರ್ತಾಳೆ, ಮನೆ ಜವಾಬ್ದಾರಿ ಎಲ್ಲ ಅವಳು ಮಾಡ್ತಾಳೆ, ನಾನು ಚೆನ್ನಾಗಿ ಕಾಲ್ ಚಾಚ್ಕೊಂಡು ಕೂತ್ಕೋಬಹುದು ಆರಾಮಾಗಿ ಅಂತ. ಆದ್ರೆ ಈಗ ಬಂದಿರೋ ಸೊಸೆ ಕೆಲಸ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾಳೆ, ಮನೆ ಕೆಲಸ ಎಲ್ಲ ನಾನೇ ಜೀತದ ಆಳ್ತರ ಮಾಡ್ಬೇಕು. ಅಮ್ಮ, ಅವಳು ಕಷ್ಟಪಟ್ಟು ಕೆಲಸ ತಗೊಂಡಿದ್ದಾಳೆ, ಮೊದಲನೇ ಸತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ನೀನು ಬರೀ ಮನೆ ಕೆಲಸದ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ಬೇರೆ ಮಾತಾಡೋಕೆ ವಿಷಯನೇ ಇಲ್ವಾ? ಮನೆ ಕೆಲಸ ತಾನೇ, ಅದನ್ನ ನಾನೇ ಮಾಡ್ತೀನಿ ಬಿಡಮ್ಮ. ನೀನ್ ಬಾಯ್ ಮುಚ್ಚು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಅತ್ತೆ, ಮನೆ ಕೆಲ್ಸಗಳಿಗೆ ಯಾವುದು ಬಾಕಿ ಉಳಿಸಿಲ್ಲ. ತಿಂಡಿ ಮಾಡಿದ್ದೀನಿ, ಮಧ್ಯಾಹ್ನ ಊಟ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಸಂಜೆ ಸ್ನ್ಯಾಕ್ಸ್ ಕೂಡ ಡಬ್ಬದಲ್ಲಿ ಇಟ್ಟಿದ್ದೀನಿ, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆನ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಹಾಗೆ ನಿಮ್ಮ ರೂಮಲ್ಲಿ ಮಾತ್ರೆ ತಗೊಳ್ಳೋಕ್ಕೆ ಬಾಟಲಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಇನ್ನು ಉಳಿದಿರೋ ಕೆಲಸನ ಸಂಜೆ ಬಂದು ಮಾಡ್ತೀನಿ. ಅತ್ತೆ, ನಾನು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕು, ದಯವಿಟ್ಟು ಆಶೀರ್ವಾದ ಮಾಡಿ. ಅಮ್ಮ, ನೀನು ಹೋಗ್ಬಾ, ಇವಳಿಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲ. ಮಾವ, ಆಶೀರ್ವಾದ ಮಾಡಿ. ನೀನು ಬೇಡಮ್ಮ, ಒಳ್ಳೆ ಹೆಸರು ತಗೋತೀಯ, ಒಳ್ಳೇದಾಗಲಿ, ಹೋಗ್ಬಮ್ಮ. ಅಮ್ಮ, ನಿನ್ಗಿದೆಲ್ಲ ರಾಧಾಂತ ಬೇಕಿತ್ತಾ? ಅಲ್ಲ, ನಾನು ಸುಬ್ಬು ಹೇಗಿದ್ರು ಮದುವೆ ಆಗ್ತಿದ್ದೆ ತಾನೆ. ನಮಗೆ ಶ್ರಾವಣಿ ಮೇಲೆ ಕೋಪ ಇತ್ತು, ಅದರಿಂದ ವರಲಕ್ಷ್ಮಿಗೆ ನಾವು ಕಾಟ ಕೊಡ್ತಾ ಇದ್ವಿ. ಇವಾಗ ಸುಬ್ಬುನೇ ನಂಗೆ ಸಿಗ್ತಿದ್ದಾನಮ್ಮ. ಇವಾಗ ಈ ಥರ ಕೋಪ ಮಾಡ್ಕೊಳ್ಳೋದೆಲ್ಲ ಅಗತ್ಯ ಇಲ್ಲ. ನೀನು ಸ್ವಲ್ಪ ಆರಾಮಾಗಿರು, ಆಯ್ತಾ? ಆಯ್ತಾಯ್ತು, ಅದು ಏನಾಗುತ್ತೋ ನಾನು ನೋಡ್ತೀನಿ. ಅಮ್ಮ, ಇದೇನೇ ಹುಡುಗಿ ಹೀಗೆ ಮಂಕ ಕೂತಿದೀಯಾ? ನಿನ್ನ ಗಂಡ ಸಾವನ್ನೇ ಗೆದ್ದುಕೊಂಡು ಬಂದಿದ್ದಾನೆ ಗೊತ್ತಾ? ನೀನು ನಿಮ್ಮಪ್ಪನೂ ಅವನನ್ನು ಕಾಪಾಡ್ಕೊಂಡು ಬಂದಿದ್ದೀರಾ. ಅವತ್ತಿನ ಕಾಲದಲ್ಲಿ ಸತಿ ಸಾವಿತ್ರಿ ಯಮರಾಜನ ಜೊತೆ ಹೋರಾಡಿ ತನ್ನ ಗಂಡನ ಕಾಪಾಡ್ಕೊಂಡು ಬಂದ್ಲು. ಆದರೆ ಇವತ್ತು ಸತಿ ಶ್ರಾವಣಿ ಆ ಯಮರಾಜನ ಜೊತೆ ಹೋರಾಡಿ
ತನ್ನ ಗಂಡನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ಅದಕ್ಕೆ ಅವಳ ಅಪ್ಪನೂ ಸಾಥ್ ಕೊಟ್ಟಿದ್ದಾನೆ. ಎಂಥ ಅದ್ಭುತ ಅಲ್ವಾ? ಅದೇನೋ ಗೊತ್ತಿಲ್ಲ ಅಜ್ಜಿ, ಆದರೆ ಇವ್ರಿಗೆ ಹೀಗೆಲ್ಲ ಆಗಿರೋದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ನೋಡು, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ. ನೋಡು, ಈಗ ನೀನು ಏನೇ ಕಷ್ಟ ಬಂದರೂ ಅದನ್ನು ಎದುರಿಸೋಕ್ಕೆ ಧೈರ್ಯವಾಗಿರಬೇಕು. ಯಾವಾಗ ನಾವು ಕಷ್ಟಗಳನ್ನು ಎದುರಿಸೋಕ್ಕೆ ಧೈರ್ಯ ಕೆಡ್ತೀವೋ ಆವಾಗ ಆ ಭಗವಂತ ನಮಗೆ ಎದುರಿಸೋಕ್ಕಾಗ್ದೇ ಇರೋಷ್ಟು ಕಷ್ಟ ಕೊಟ್ಬಿಡ್ತಾನೆ. ಆದರೆ ನೀನು ಧೈರ್ಯವಾಗಿದ್ದರೆ ನಿನಗೆ ಎಷ್ಟು ಎದುರಿಸೋಕ್ಕೆ ಸಾಧ್ಯನೋ ಅಷ್ಟೇ ಕಷ್ಟ ಕೊಡ್ತಾನೆ.